ಚಳವಳಿ. ಈ ಚಳವಳಿಗೆ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆ ಇರ್ಬೋದು, ಇನ್ನಿತರ ಸಂಘಟನೆಗಳು ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಬುದ್ಧಿಜೀವಿಗಳು ಇರ್ಬೋದು, ಸಮಾಜ ಚಿಂತಕರು ಇರ್ಬೋದು, ಮಾದಿಗ ಸಮಾಜದ ಮತ್ತು ಸಮಾಜಕ್ಕೆ ನ್ಯಾಯ ಕೊಡೋದ್ರಲ್ಲಿ ವಿಫಲವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ಖಂಡಿಸಿ ಅರವತ್ತನೇ ಪ್ರತಿಭಟನೆ ಚಳವಳಿ ಕೊಪ್ಪಳ ಜಿಲ್ಲೆಯಲ್ಲಿ 26ರಂದು ಇಟ್ಕೊಂಡಿದ್ವಿ. ಯಾಕಂದ್ರೆ ಅವರು ಹೋದ್ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಾಗ ಕೂಡ ಅವ್ರು ಮಾಡ್ತೀವಿ ಅಂತಾರೆ, ಮಾಡಲ್ಲ ಅಂತ ಹೇಳಿಲ್ಲ. ಮೊನ್ನೆ ಒಬ್ಬ ನಮ್ಮ ಸಮುದಾಯದ ಎಲ್ಲಾ ಸಂಘಟನೆ ಸೇರಿ ಮಾಡಿದ್ರು ಆ ಕಡೆ ಮಾಡ್ತೀವಿ ಅಂತಾರೆ. ಬಜೆಟ್ನಲ್ಲಿ ಅವ್ರು ಬಿಡುಗಡೆ ಮಾಡ್ಯಾರ ಯಾವುದೋ ಕಾರ್ಯಪತ್ರ ಕಾರ್ಯದರ್ಶಿಗಳು ನಾವು 27ಕ್ಕೆ ಇಂದ ಡಿಕ್ಲೇರ್ ಮಾಡ್ತೀವಿ. ಹಂಗಾಗಿ ನಾವು ಮಾಡೋವರೆಗೆ ನಮ್ಮ ಹೋರಾಟ ನಿಲ್ಲಂಗಿಲ್ಲ. ಮಾದಿಗ ಸಮಾಜದ ಒಳ ಮೀಸಲಾತಿಯ ಏನು ಬಹಳ ದಿನದ ಬೇಡಿಕೆ ಇತ್ತು ಅದನ್ನ ಆದಷ್ಟು ಬೇಗನೆ ಮಾಡಬೇಕು. ಆಮೇಲೆ 6% ಮಾದಿಗ ಸಮಾಜಕ್ಕೆ ಏನಾಯ್ತಲ್ಲ ಅದು ಯಥಾವತ್ತವಾಗಿ ಜಾರಿ ಆಗ್ಬೇಕು. ಅದರಲ್ಲಿ ಯಾವುದು ತಾರತಮ್ಯ ಮಾಡದೆ ಯಥಾವತ್ತವಾಗಿ ಜಾರಿ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾಕಂದ್ರೆ ಇವತ್ತು ನಮ್ಮ ಭವಿಷ್ಯ ಹೆಂಗಾಗಿದೆ, ಮಾದಿಗರದು ಹಿರಿಯರು ಮತ್ತು ಯುವಕರಂದ್ರೆ ಹೋರಾಟದಲ್ಲಿ ನಮ್ಮ ಭವಿಷ್ಯ ಕಳಿಬೇಕಾಗುತ್ತೆ. ನಮ್ಮ ಜೀವನದ ಏನ್ ಮಾಡಬೇಕು ಅನ್ನೋದು ರೂಪಿಸ್ಕೊಳ್ತಕ್ಕಂಥ ಲೆಕ್ಕ ಇಲ್ಲದಾಗ ಸರ್ಕಾರಗಳು ಬರೀ ಹೋರಾಟ. ಯಾಕಂದ್ರೆ ನಾವು ಒಂದು ಹೋರಾಟ ಒಂದು ಅಂತಿಮ ಆಯ್ತು, ಒಂದು ಜಯ ಆಯ್ತು ಅಂದ್ರೆ ಮುಂದಿನ ನಮ್ಮ ಭವಿಷ್ಯಕ್ಕೆ ರೂಪಿಸ್ಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳಿಗಾಗಿರ್ಬೋದು, ನಮ್ಮ ಆರ್ಥಿಕ ಭವಿಷ್ಯಗಳಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಏನ್ ಸಾಮಾಜಿಕದಲ್ಲಿ ಎಲ್ಲಾ ಸಮಾಜದಲ್ಲಿ ಬೆರೆತು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP, MLC ಈ ಏನ್ ಹುದ್ದೆಗಳದಾವ ಈ ಹುದ್ದೆಗಳಲ್ಲಿ ಜಾಸ್ತಿ ಹೆಚ್ಚಿನ ಮಾಡತಕ್ಕಂಥದ್ದು ಆಗುತ್ತೆ. ಇಲ್ಲ ಅಂದ್ರೆ ಒಳ ಮೀಸಲಾತಿ ಮಾಡಿ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮನೆ ಮಾಡಿಕೊಳ್ಳೋದಕ್ಕೆ ನೀವು ಯಾವ ಕಾನೂನು ತೊಡಗ್ಬಿಡಲ್ಲ, ಎಲ್ಲೆಲ್ಲಿ ಬಿದ್ದೀರಿ. ಬರೀ ಏನಪ್ಪ ಅಂದ್ರೆ ಮಸೂಳಿ ಕೊಂಡಿರು ವರ್ಷದಲ್ಲ. ಇವತ್ತು ಅವತ್ತು ನಮ್ಮವರು ಅವಿದ್ಯಾವಂತರಿದ್ರು, ನೀವು ಮುಗಿದು ತುಪ್ಪಿಸ್ತಿದ್ರಿ. ನೀವು ವಿದ್ಯಾವಂತರಾಗಿ ನಿಮ್ಮ ಮಕ್ಕಳು ವಿದ್ಯಾವಂತರು ಮಾಡ್ರಿ, SSC ವಿದ್ಯಾವಂತರು ಇಲ್ಲ ಅನ್ನಂತ ಮಾತುಗಳು ಕೇಳ್ತೀರಿ. ಇವತ್ತು ವಿದ್ಯಾವಂತರಲ್ಲ, ಬೇಕಾದಂಗ ಇವತ್ತು ಡಬಲ್ ಡಿಗ್ರಿ ಬೇಕಾದಂಗ ಡಿಗ್ರಿಗಳು ಮಾಡ್ಯಾರ. ಎಲ್ಲಾ ಮೇಲೆ ಡಾಕ್ಟರ್ ಇದಾರ, ಇಂಜಿನಿಯರ್ ಇದಾರ, BCom ಇದಾರ, ಏನಪ್ಪ ಅಂದ್ರೆ ಬ್ಯಾಂಕ್ ಹುದ್ದೆಗಳಲ್ಲಿ ಇದಾರ, ಒಂದು MA ಮಾಡ್ಯಾರ, ಇಂಜಿನಿಯರ್ಗಳು ಮಾಡ್ಯಾರ, ಏನ್ ಹುದ್ದೆಗಳು IPS ಮಾಡ್ಯಾರ, IAS ಮಾಡ್ಯಾರ, ಎಲ್ಲಾ ಹುದ್ದೆಗಳನ್ನು ಮಾದಿಗ ಸಮಾಜದವರು ಮಾಡ್ಯಾರ. ಆದ್ರೆ ಹುದ್ದೆಗೆ ತಕ್ಕಂತೆ ವಿದ್ಯಾಭ್ಯಾಸ ಉದ್ಯೋಗ ತಕ್ಕಂತೆ ಹುದ್ದೆಗಳು ಇಲ್ಲ. ಏನ್ ವಿದ್ಯಾಭ್ಯಾಸ ಇರಲ್ಲ ಅದಕ್ಕೆ ತಕ್ಕಂತೆ ವಿದ್ಯಾಭ್ಯಾಸಗಳು ಇಲ್ಲ. ಆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಗಳನ್ನು ಬದುಕಬೇಕಾದ್ರೆ ಸಿಟಿಗಳಿಗೆ ಹೋಗಿ, ಹುಬ್ಳಿ, ಧಾರವಾಡ, ಬೆಂಗಳೂರು, ಹೈದರಾಬಾದ್, ಮಂಗಳೂರು ಹೋಗಿ ಜೀವನೋಪ ಮಾಡಕ್ಕೆ ಉಪಜೀವನಕ್ಕಾಗಿ ಬದುಕಲಿಕ್ಕಾಗಿ ಕೆಲಸಕ್ಕಾಗಿ ಏನೋ ಒಂದು ಕೆಲಸ ಮಾಡ್ತಾರೆ. ಯಾಕಂದ್ರೆ ರೈತರಾಗಿದೆ ಉದ್ಯೋಗ ಮಾಡ್ತಾರೆ, ರೈತರು ವಿದ್ಯಾರ್ಥಿಗಳಿಗೆ ರೈತರು ಬಿಸಿ ಬೆಳೆಯೋಕ್ಕಾಗಲ್ಲ, ಹೋಟೆಲ್ ಕೆಲಸ ಮಾಡಂತ ಪರಿಸ್ಥಿತಿ ಆಗಿದೆ, ಪ್ರೈವೇಟ್ ಕಂಪ್ನಿಯಲ್ಲಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮಾದಿಗರ ಇಳಾಸಬಾರದು. ಮಾದಿಗ ಸಮಾಜ ಇತ್ತಲ್ಲ ಬಹಳ ನಮ್ದಿದ್ದು ಶೋಷಣೆ ಒಳಗೆ ಶೋಷಣೆ ಆಗಿದ್ದು ಯಾವುದೇ ಸಮಾಜ ಇದ್ರೆ ಅದು ಮಾದಿಗ ಸಮಾಜ. ಆ ಕಾರಣಕ್ಕಾಗಿ ಬಹಳ ಶೋಷಣೆ ಮಾಡಬೇಡ್ರಿ. 27ಕ್ಕೆ ಕಡಿಮೆ ಇಟ್ಟಿದ್ರಲ್ಲ, ಆ 27ಕ್ಕೆ ಆದಷ್ಟು ಬೇಗನೆ 6% ಮಾದಿಗ ಯಥಾವತ್ತವಾಗಿ ಜಾರಿ ಮಾಡ್ರಿ. ಯಾರು ಬೇಕಾದ್ರೆ ಅವ್ರಿಗೆಲ್ಲರಿಗೆ ಮಾಡ್ರಿ, ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಒಟ್ಟಿಗೆ ಬಿಡಬೇಕೆಲ್ಲ ನಮಗೆ ಬೇಕು, ನಮಗೆ ಮಾಡ್ರಿ. ಇವತ್ತು ಸಾಮಾಜಿಕ ನ್ಯಾಯ ಅಂದ್ರೆ ಯಾರು ಏನ್ ಕೇಳ್ತಾರೋ ಅವ್ರ ಹಕ್ಕು ಕೊಡ್ತಕ್ಕಂಥ ಸಿದ್ಧಾಂತ ಇದೆ, ಕಾನೂನು ಇದೆ, ಸಂವಿಧಾನ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಕಾನೂನು ಸಂವಿಧಾನ ನೀವು ಉಲ್ಲಂಘನೆ ಮಾಡ್ತೀರಿ. ಯಾಕಂದ್ರೆ ಸಂವಿಧಾನ ಉಲ್ಲಂಘಿಲ್ಲ ಸ್ವಾಮಿ, ನೀವೇ ಸಂವಿಧಾನ ಉಲ್ಲಂಘನೆ ಮಾಡ್ತೀರಲ್ಲ. ಒಂದು ವರ್ಗ ಶೋಷಿತ ಸಮಾಜಕ್ಕೆ ನಿರಂತರವಾಗಿ 30 ವರ್ಷ 35 ವರ್ಷ ಹೋರಾಟ ಮಾಡಿದ್ರೆ ನ್ಯಾಯ ಕೊಡಲಾರತಕ್ಕಂಥ ಸರ್ಕಾರ ಮತ್ತೆ ನೀವೆಲ್ಲ ಸ್ವಾಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಸರಿಯೇನಾ? ಆ ಕಾರಣಕ್ಕಾಗಿ ಇದು ಸರಿಯಲ್ಲ. ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿ ಮಾಡಬೇಕು. ಸಮಾಜ ನಾಳೆ ದಂಗೆ ಎದ್ದು ನೀವು ಎಲ್ಲೆಲ್ಲಿ ಬರ್ತೀರಿ ಅಲ್ಲೆಲ್ಲಿ ಏನಾದ್ರು ಮಾಡಿದ್ರೆ ಅದಕ್ಕೆ ಯಾರು ಹೊಣೆಯಲ್ಲ, ನೇರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೊಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇವೆ. ಜಾರಿ ಆಗ್ಬೇಕಂತ ಹೇಳಿ ಈ ವಿಶ್ವನಾಥ ಸ್ವಾಮಿ ಅವರ ಒಂದು 30 ವರ್ಷದ ಸತತವಾಗಿ ಕಾಂಗ್ರೆಸ್, BJP, JDS ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಇವತ್ತು ವಿಶ್ವನಾಥ ಸ್ವಾಮಿ ಅವರ ಒಂದು ಹೋರಾಟ ಒಂದು ಮಾರ್ಗದರ್ಶನ ಆಗಿದೆ. ಅದರ ನಿಮಿತ್ತವಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನಪ್ಪ ಅಂದ್ರೆ ಇವತ್ತು ಎಡಬಲ ಅಂತ ಹೇಳಿ ಕೇಸಿ ಇವತ್ತು ಅವರಿಗೆ 6%, ನಮಗೆ 6% ಅಂತ ಹೇಳಿ ಕೇಸಿ ಇವತ್ತು ಇರ್ತಕ್ಕಂಥ ನಮ್ಮ ವಿಶ್ವನಾಥ ಸ್ವಾಮಿ ಅವರು ಹೇಳಿದ ಪ್ರಕಾರ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಮಾಡಿದಂಥ ಜೀವನ ಮಾಡಿದಂಥ ನಮ್ಮ ಮಾದಿಗ ಸಮಾಜ ಎಲ್ಲ ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಹಿಂದುಳಿದಂಥ ನಮ್ಮ ಸಮಾಜ, ಈ ಸಮಾಜ ಏನಪ್ಪ ಅಂದ್ರೆ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಲು ಈ
ಗ್ರಾಮೀಣ ಪ್ರದೇಶದಿಂದ ಪಟ್ಟಣ ಪ್ರದೇಶ ಇನ್ನಿತರ ಜಿಲ್ಲಾ ಮತ್ತು ರಾಜ್ಯಗಳ ಹೊರ ರಾಜ್ಯಗಳಿಗೆ ಇವತ್ತು ದುಡಿಮೆ ಮಾಡಿ ಜೀವನ ಮಾಡಿ ಓದಿ ಇವತ್ತೇನಪ್ಪ ಅಂದ್ರೆ ವಿದ್ಯಾರ್ಥಿಗಳಾಗಬೇಕಂತ ಒಂದು ನಿಮಿತ್ತದಲ್ಲಿ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು SC ಒಳ ಮೀಸಲಾತಿ ಈ 3 ಪಕ್ಷಗಳು ಇವತ್ತು ಜಾರಿ ಮಾಡಲಿಕ್ಕೆ ಇವತ್ತು ಹಿಂದೇಟಾಗಿದ್ದಾವೆ. ಅದ್ರ ಜೊತೆಯಲ್ಲಿ ಈಗಿನ ಒಂದು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಿಜೆಪಿ ಮತ್ತು JDS ಇವತ್ತು ಎಲ್ಲ 2 ಪಕ್ಷಗಳು ಇವತ್ತೇನಪ್ಪ ಅಂದ್ರೆ ಗಮನಿಸ್ತಾವೆ ಒಳ ಮೀಸಲಾತಿ SC ಯಲ್ಲಿ ಜಾರಿ ಆಗ್ಬೇಕಂತೇಳಿ. ಇವತ್ತೇನು ಸಿದ್ದರಾಮಯ್ಯ ಒಂದು ಎಡಗಾಯಿ ಸಮುದಾಯಕ್ಕೆ ಏನಪ್ಪ ಅಂದ್ರೆ ಬೆಂಬಲ ನೀಡದೆ ಒಂದು ಬಲಗಾಯಿ ಸಮಾಜದ ಒಂದು ಏನಪ್ಪ ಅಂದ್ರೆ ಸಮಾಜ ಕಲ್ಯಾಣ ಸಚಿವ ಮತ್ತು ಇನ್ನಿತರ ಅವರ ಬಟಾಲಿಯನ್ ಏನಪ್ಪ ಮಾತುಗಳಿಗೆ ಇವತ್ತು ನಮ್ಮ ಮಾದಿಗೆ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಇದು ಸರಿಯಲ್ಲ. ಸಿದ್ದರಾಮಯ್ಯ ಅವರೇ ಇವತ್ತು ನಮ್ಮ ಸಮಾಜದಿಂದ 224 MLAಗಳು ಏನಪ್ಪ ಅಂದ್ರೆ ನಮ್ಮ ಮಾದಿಗೆ ಸಮಾಜದಿಂದ ಓಟ್ ಹಾಕ್ಯಾರ. ಕೇವಲ 36 ಇದ್ದೀವಿ ನಾವು SC STಗಳು. ಅವರ ಜೊತೆಯಲ್ಲಿ ಇವತ್ತು 224 MLAಗಳು ನಮಗೆ ಗಮನಿಸಬೇಕು ನಮ್ಮ ಮಾದಿಗೆ ಸಮಾಜಕ್ಕೆ. ಹಂಗಾದ್ರೆ ಮಾತ್ರ ನೀವು ನಮ್ಮ ಮಾದಿಗೆ ಋಣ ತೀರಿಸದಂಗಾಗತ್ತ. ಇದನ್ನ ನೀವು ನಮ್ಮ ಮಾದಿಗೆ ಋಣದಲ್ಲಿ ಬರ್ತಾರೆ ಅಂತ ಹೇಳ್ತಾ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಉಸಿರಪ್ಪ ಸ್ವಾಮಿ ಅವರ ಒಂದು ಅರಬೆತ್ತಲೆ ಹೋರಾಟಕ್ಕೆ ಇವತ್ತು ಎಲ್ಲ ನಮ್ಮ ಎಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಬಳಗದವರು ಇವತ್ತು ನಮ್ಮ ಉಸಿರಪ್ಪ ಸ್ವಾಮಿಗೆ ಬೆಂಬಲ ಕೊಡುತ್ತೆ. ಮಾದಿ ಸಮಾಜ ನಮ್ಮ ಮಕ್ಕಳ ಒಂದು ಜೀವನ ಉಪಯೋಗಕ್ಕಾಗಿ ಮತ್ತು ನಮ್ಮ ಜೀವನ ಆರ್ಥಿಕವಾಗಿ ಸಬಲರಾಗಿ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಮುಂದಿನ ನೌಕರಿಯಾಗಿ ಮತ್ತು ನಮ್ಮ ಮಕ್ಕಳಿಗೆ ನಾವು ಜೀವ ತ್ಯಾಗ ಮಾಡಲು ಉಸಿರಪ್ಪ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಇದ್ದೇವೆ. ನಮ್ಮ ಜೊತೆಯಲ್ಲಿ ಈ ಪತ್ರಿಕೆ ಮಾಧ್ಯಮ ನಮ್ಮ ಇಲ್ಲಿ ಗಂಗತಾವಲ್ಲಿ ಇಚ್ಛೆ ಬಯಸಿದ್ದೇನೆಂದರೆ 94ರಿಂದ 94ರವರೆಗೆ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇವತ್ತು ಒಂದೇ ಸಮಿತಿ ಅವರು ಕರ್ನಾಟಕ ದಲಿತ ಸಂಘರ್ಷ ಆ ಸಮಿತಿಯಲ್ಲಿ ಇರ್ತಕ್ಕಂಥ ಇವತ್ತೇನಪ್ಪ ಅಂದ್ರೆ ಇವತ್ತು ಒಳ ಜಾತಿಗಳ ಮಾದಿಗರಿಗೆ ಏನಪ್ಪ ಅಂದ್ರೆ ಮೀಸಲಾತಿ ಸಿಗೋದಲ್ಲ. ಆ ಮೀಸಲಾತಿ ಸಿಗೋದಕ್ಕೋಸ್ಕರ ನಾವು ಏನಪ್ಪ ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡೋದು ಕೇಳಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಡಿದ ಕ್ಷಣದಲ್ಲಿ ಇವತ್ತು 1 ವರ್ಷದಲ್ಲಿ ಉಸಿರಪ್ಪ ಸ್ವಾಮಿ ಅವರ ನೇತೃತ್ವದಲ್ಲಿ ಭಾಗ್ಯವಂತಪ್ಪ ಹಿರಿಯ ನಾಯಕರಿದ್ದಾರೆ. ಅವರ ಜೊತೆಯಲ್ಲಿ ಹಾಗೂ ಮಾದಿಗ ದಂಡೋರದಲ್ಲಿ ಇರ್ತಕ್ಕಂಥ ನಮ್ಮ ಮಾದಿಗ ದಂಡೋರ ಮಂದಕೃಷ್ಣ ಮಾದಿಗ ಅವರು ಆ ರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇವತ್ತು ಹೋರಾಟಿದ್ದು ಆ ಹೋರಾಟಕ್ಕೆ ನಮ್ಮ ಉಸಿರಪ್ಪ ಸ್ವಾಮಿ ಅವರು ಬಲಗೈಯಾಗಿ ಈ ಕರ್ನಾಟಕ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ಹೋಗ್ತಿದ್ದಾರೆ. ರಾಜ್ಯಗಳಲ್ಲಿ ಇವತ್ತು ಪ್ರವಾಸ ಮಾಡಿ ಇವತ್ತು ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಸಿಗಬೇಕಂತೇಳಿ 35 ವರ್ಷಗಳ ಸತತವಾಗಿ ಕಾಲ ಇವತ್ತೇನಪ್ಪ ಅಂದ್ರೆ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಯಲ್ಲಿ ನಾವು ಕೂಡ ಇವತ್ತು ಎಲ್ಲ ಸಂಘಟನೆ ಸೇರಿಕೊಂಡು ಉಸಿರಪ್ಪ ಸ್ವಾಮಿ ಅವರಿಗೆ ಬೆಂಬಲಿಸುತ್ತಾ ನಮ್ಮ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಸಿಗದಂತೆ ಅಂತ ನಾನು 4 ಮಾತನ್ನು ಪತ್ರಿಕಾ ಮಾಧ್ಯಮ ವಿಡಿಯೋ ಮಾಧ್ಯಮ